ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಬಂದು ಅರಿಯಾದ್ನದ್ದು ಬರ್ಡೇ ವ್ಲಾಗು. ಇದು ಬಂದು ಅವಳದು ಆ್ಯಕ್ಚುಯಲ್ ಬರ್ಡೇ ದಿನ ಮನೆಯಲ್ಲೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇ ಪಾರ್ಟಿ ಬಂದು ಆಫ್ಟರ್ 10 ಡೇಸ್ ಇತ್ತು. ಹಾಲ್ ಸಿಕ್ಕಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಪಾರ್ಟಿ ಮಾಡಿದ್ವಿ. ಬನ್ನಿ ಅವಳ ಬರ್ಡೇ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಡೇ ಹೇಗೆ ಸ್ಪೆಂಡ್ ಆಯಿತು ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಗುಲ್ಕು ಓಪನ್ ಗುಲ್ಕು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅರಿಯಾದ್ನ. ಕಮ್ ಅದಾಕೋ. ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್. ದಟ್ ಈಸ್ ಯೋರ್ ಬರ್ಡೇ ಗಿಫ್ಟ್. ಗಿಫ್ಟ್ ತಗೊಂಬ. ಅಪ್ಸ್ಟೇರ್ಸ್ ಇಲ್ಲೇ ಓಪನ್ ಮಾಡ್ತೀಯಾ? ಮಾಡಿ. ನನ್ನ ಮಗಳಿಗೆ ಏನು ಸರ್ಪ್ರೈಸ್ ಕೊಟ್ಟರು ಎಕ್ಸ್ಪ್ರೆಷನ್ಸೇ ಇರಲ್ಲ, ತುಂಬ ಬ್ಲಂಟ್ ಎಕ್ಸ್ಪ್ರೆಷನ್ಸ್ ಅವಳಿಗೆ. ನಾನು ಅದೇ ಹೇಳ್ತಾ ಇರ್ತೀನಿ, ನೀನೇನು ವಾವ್ ಅಂತ ಏನು ಫೇಶಿಯಲ್ ಎಕ್ಸ್ಪ್ರೆಷನ್ಸೇ ಇಲ್ವಲ್ಲ ಅಂತ. ನಾನು ಗಿಫ್ಟ್ ಎಲ್ಲ ಹೈಡ್ ಮಾಡಿ ಅವಳು ಮಲಗ್ದಾಗ ಬೆಳಗ್ಗೆ ಎದ್ದು ಡೆಕೋರೇಷನ್ ಎಲ್ಲ ಮಾಡಿ ಅವಳು ಬಂದು ನೋಡಿ ಸರ್ಪ್ರೈಸ್ ಆಗ್ತಾಳೆ ಅಂದರೆ ಅವಳ ಫೇಸಲ್ಲಿ ಏನೂ ನನಗೆ ಕಾಣಿಸ್ಲೇ ಇಲ್ಲ. ಪ್ರಿನ್ಸಸ್ ಅವಳು. ಕಾಣಿಸ್ತಾನೆ ಇಲ್ಲ. ನಂಗೆ ಮಾಡ್ತೀನಿ. ಏನು ಏನು? What is her name? Rapunzel. Rapunzel. Rapunzel will be your friend. Your birthday breakfast. Evening. So morning ಅರಿಯಾದ್ನ ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೊಂಡಿದ್ದಾಳೆ, ಪಿಂಕ್ ಕಲರು. ನನ್ನ ಬರ್ತ್ಡೇ ಅದಕ್ಕೆ ನಾನು ಡ್ರೆಸ್ ಹಾಕೊಂಡಿದ್ದೀನಿ. ಇದು ನನ್ನ ಮನೆ ಬರ್ತದೆ. ಈಗ ನಾವು ಊಟ ಪೂಟ ಹೋಗ್ತೀವಿ. ಆಮೇಲೆ ಶೌರ್ಯನೂ ಇದ್ದಾನೆ. ಆಮೇಲೆ ಬಾಯ್ ಮಾಡಿಬಿಟ್ಟು ಫಸ್ಟ್ ಊಟ ಪೂಟ ಅದು ಇಷ್ಟೇ. ನಾವು ಇದು ಶೌರ್ಯ ಊಟ. ಸರಿ ಬಾ, ಜಿಜ್ಜಿಗೆ ನಮಸ್ಕಾರ ಮಾಡಿ. ನಾವು ಪೂಜೆ ಮಾಡ್ತೀವಿ. ನಮಸ್ಕಾರ ಮಾಡ್ಕೊ. ಹಿಂಗೆ ಇಲ್ಲಿ ಇದನ್ನ ತಗೊಂಡು ಹಂಗೆ ಹಣೆಗೆ ಹಚ್ಕೊ ಹಂಗೆ. ಜಿಜ್ಜಿಗೆ ಹಚ್ತೀನಿ. ಸೊ ಇವಾಗ ಆ್ಯಕ್ಚುಲಿ ಅವಳನ್ನ ಫನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಂತ ಇದ್ವಿ ಆಟ ಆಡ್ಸೋಕ್ಕೆ. ಅವಳಿಗೆ ಇಲ್ಲೇ ಸ್ನೋ ಹತ್ರ ಪುಲ್ಕ ಆಡೋಣ ಅಂತ ಇದ್ದಾಳೆ, ಹಾಗಾಗಿ ಪುಲ್ಕ ಆಡೋದಕ್ಕೆ ಕರ್ಕೊಂಡು ಹೋಗ್ತೀವಿ. ಸಾಕ್ಬಿಡು, ಬೀಳ್ತೇ ಬಿಡು ಸಾಕು. ಆಲ್ರೆಡಿ ಡಾಲ್ಗೆ ಅವಳು ಡ್ರೆಸ್ ಹಾಕಿದ್ದಾಳೆ. ಅವಳು ಸ್ಮಾಲ್ ಇದ್ದಾಗ, ಐ ಥಿಂಕ್ 6 months ಇದ್ದಾಗಿಂದಿದು ನಮ್ಮಮ್ಮ ಕೊಡಿಸಿದ್ದು. ಆ ಡ್ರೆಸ್ ಹಂಗೆ ಇಟ್ಟು ನೋಡಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪುಲ್ಕ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಸ್ನೋ ಬಿದ್ದಿದೆ ಇವತ್ತು. ಅಲ್ಲಿ ಯಾರೋ ಸ್ನೋಮ್ಯಾನ್ ಮಾಡಿದ್ದಾರೆ ಇವತ್ತು. ಮಾಡುವಂತ ಶೌರ್ಯ ಜೊತೆ. ಅಂದರೆ ಸ್ನೋ ಸ್ಲೈಡು. ಮಕ್ಕಳೆಲ್ಲ ಈ ಮೌಂಟೇನ್ ಹತ್ರ ಹೋಗ್ಬಿಟ್ಟು ಸ್ಲೈಡ್ ಮಾಡ್ತಾರೆ. ಅಲ್ಲಿಗೆ ಇವತ್ತು ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡಿ, ಕ್ಯಾಟ್ ಮಾಡಿದ್ದಾರೆ, ಸ್ನೋಮ್ಯಾನ್ ಮಾಡಿದ್ದಾರೆ. ಇವಳಿಗೆ ಪುಲ್ಕ ಆಡೋದಕ್ಕೆ ಇವಾಗ ಈ ಥರ ತೊಗೊಂಡಿದ್ದೀವಿ. ಇದರಲ್ಲಿ ಕುತ್ಕೊಂಡು ಸ್ನೋ ಸ್ಲೈಡ್ ಮಾಡಬೇಕು. ಈ ಥರನೂ ಇರುತ್ತೆ. ಬಾ ತಗೊಂಡ್ವಿ, ಇವಾಗ ಹೋಗ್ಬೇಕು. ಸೊ ಇವಾಗ ಫುಲ್ ರೆಡಿಯಾಗಿ ಪುಲ್ಕ ಮಾಡೋದಕ್ಕೆ ಬಂದಿದ್ದಾಳೆ. ಪುಲ್ಕ ಮಾಡೋದೇನು ಅಂದರೆ ನೋಡಿ, ಈ ಥರ ಸ್ಲೈಡ್ ಮೌಂಟೇನ್ ಇದೆ ಅಲ್ವಾ. ಸೊ ಮಕ್ಕಳು ಇದರಲ್ಲಿ ಕುತ್ಕೊಂಡ್ಬಿಟ್ಟು ಜಾರ ಬಂಡಿ ಥರ ಜಾರ್ಕೊಂಡು ಕೆಳಗೆ ಬರೋದು. ಆಮೇಲೆ ಮತ್ತೆ ಹತ್ಕೊಂಡೋಗಿ ಮಾತಾಡೋದು. ಇದೆ ಸ್ನೋ ಇದ್ದಾಗ ಇದನ್ನ ಮಾಡ್ತಾರೆ.
ಇರು ವೇಟ್ ಬರಲಿ ಅವನು. Now, yeah. 1 2 3 ಗೋ. ನೋಡಿ ಮೇಲೆ ಬೆಟ್ಟ ಹತ್ತಕ್ಕೆ ಈ ಥರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಾಡ್ತಾ ಇದ್ದೀನಿ. ಹಾಯ್, ಇವಾಗ ರೇಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಯ್ಯೋ ಗೋ ಶೌರ್ಯ. ನೋಡಿ ಫುಲ್ ಮಜ್ಜಾ ಮಾಡ್ತಾ ಇದ್ದಾರೆ ಮಕ್ಕಳು ಸ್ನೋನಲ್ಲಿ. ಚಳಿ ಅನ್ನಂಗಿಲ್ಲ ಏನನ್ನಂಗಿಲ್ಲ. ಅಜಶ್ರೀ ಹಾಯ್. ಫ್ರೀಸ್ ಆಗ್ತಾ ಇದ್ದೀನಿ ನಾನು. ಇವ್ರು ಎಳ್ಕೊಂಡು ಹೋಗು ಅಂತ ಇದ್ದಾರೆ. ಅಷ್ಟು ದೊಡ್ಡ ಬೆಟ್ಟ ಅಲ್ಲಿವರೆಗೂ ಎಳ್ಕೊಂಡು ಹೋಗ್ಬೇಕು. ಪುಲ್ಕ ಮುಗಿಸ್ಕೊಂಡು ಮನೆಗೆ ಬಂದು ನಾವು ರೆಸ್ಟ್ ಮಾಡಿ ಊಟ ಮುಗಿಸಿದ್ವಿ. ಅದಾದ ನಂತರ ಈವ್ನಿಂಗು ನಾವೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಮನೆಯಲ್ಲೇ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಈ ರೀತಿ ನಾನು ಡೆಕೋರೇಷನ್ ಮಾಡಿದ್ದೀನಿ ಮನೆ ಒಳಗಡೆನೆ. ಕೆಳಗಡೆ ಇಟ್ಟಿದ್ನಲ್ಲ ಅದನ್ನೇ ಸೇಮ್ ನಾನು ಇದನ್ನು ಮೇಲ್ಗಡೆ ತೊಗೊಂಬಂದಿದ್ದೀನಿ ಈ ಥರ. ಇವಳು ನೋಡಿ ಅರಿಯಾದನ್ನ ಇವಳಿಗೂ ರೆಡಿ ಮಾಡಿದ್ದಾಳೆ. ಪಿಂಕ್ ಸಾಕ್ಸು ಪಿಂಕ್ ಡ್ರೆಸ್ ಎಲ್ಲ ಹಾಕಿ. ಸೊ ಅವಳದು ಬರ್ಡೇ ಇವತ್ತು, ಯಾಕಂದರೆ ಇವತ್ತು ಅರಿಯಾದನಾಗೆ ಸಿಕ್ಕಿರೋ ಗಿಫ್ಟ್ ಅದು. ಈ ಥರ ಬಲೂನ್ಸ್ ನಾನು ಮೇಲ್ಗಡೆ ಹಾಕಿದ್ದೀನಿ. ಬ್ಯಾಕ್ ಡ್ರಾಪ್ ಬಾರ್ಬಿ ಡಾಲ್ದು ಥೀಮ್ ಹಾಕಿದ್ದೀನಿ ನಾನು. ಇದು ಬಂದು ಅವಳದು ಫಸ್ಟ್ ಡ್ರೆಸ್. ನಿಂತ್ಕೋಕಂದ. ಇದು ನನ್ನ ಫಸ್ಟ್ ಡ್ರೆಸ್ ಅಂಡ್ ಇನ್ನ ಹ್ಯಾಪಿ ಬರ್ತ್ಡೇ. ಇದು ಮನೆ ಹ್ಯಾಪಿ ಬರ್ತ್ಡೇ. ಸ್ಟಿಲ್ ನಾನು ಶೌರ್ಯ ಚಳಿ ಬರ್ತ್ಡೇ. ಆಮೇಲೆ ಶೌರ್ಯ ಬ್ಯಾಡ್ಮಿಂಟನ್ ಹೋಗಿದ್ದೇನೆ ಅಂಡ್ ಪಪ್ಪ ಸೆಟನ್ ಬರ್ತ್ಡೇ ಟೀಚರ್. ನನ್ನ ಹತ್ರ ಒಂದು ರೌಂಡ್ ಇದೆ. ಮಾತಾಡು. ಹೆಂಗಿತ್ತು ಸರ್ಪ್ರೈಸು? ಚೆನ್ನಾಗಿತ್ತು. ನೋಡು ತುಂಬ ಬಲೂನ್ಸ್ ಇದೆ. ಇದು ಒಂದು ಬ್ಲೂ ಬಲೂನು. ಹ್ಯಾಪಿ ಆಯ್ತಾ ನಿಮಗೆ? ಹ್ಯಾಪಿ ಬರ್ತ್ಡೇ ಅರಿಯಾನಾ. ಇದು ಅರಿಯಾದ್ನದು ಸೆಕೆಂಡ್ ಡ್ರೆಸ್ಸು. ಈ ಡ್ರೆಸ್ಸು ನಾನು ದುಬೈಯಿಂದ ಕಸ್ಟಮೈಸ್ ಮಾಡಿಸಿರೋದು. ಅದು ಅತ್ತುಲ್ ಬೈ ಮಾಡಿದ್ದು. ಅತುಲ್ ತೊಗೊಂಬಂದಿದ್ದು. ಲೈಟ್ ಬರ್ತಾ ಇಲ್ಲ ಆ್ಯಕ್ಚುಲಿ. ಮಾಡು. ಆ್ಯಕ್ಚುಲಿ ಅರಿಯಾದ್ನ ಡ್ರೆಸ್ಸು ತುಂಬ ಉದ್ದ ಇತ್ತು. ಸೊ ಉದ್ದ ಇದ್ದರೆ ಕಂಫರ್ಟ್ ಆಗಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋದೆ. ಸ್ಟಿಚ್ ಮಾಡೋಕ್ಕೆ ಹೋದಾಗ ಫ್ಲವರ್ಸ್ ಎಲ್ಲ ಮೇಲ್ಗಡೆ ಬಂದುಬಿಡ್ತು. ನೀವು ನೋಡ್ತಾ ಇರ್ಬೋದು ಫ್ಲವರ್ಸ್ ಎಲ್ಲ ಮೇಲೆ ಬ್ಲ್ಯಾಕ್ ಕಲರ್ ಕವರ್ ಆಗಿಬಿಟ್ಟಿದೆ. ಅರಿಯಾದ್ನ ಟರ್ನ್ 5 ಟುಡೇ. ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ 5 ಇಯರ್ಸ್ ಹೆಂಗೋಯ್ತು ಅಂತ. ಶಿ ಈಸ್ ಅವರ್ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ನಾನು ಅವಳು ಹುಟ್ಟೋ ಮುಂಚೆನೇ ನನಗೆ ಡ್ರೀಮ್ ಇತ್ತು, ಹೆಣ್ಮಗು ಹುಟ್ಟಬೇಕು, ಚಂದ ಬಟ್ಟೆ ಹಾಕಬೇಕು. ಸೊ ಅದೆಲ್ಲ ಕನಸನ್ನ ನನ್ನ ಪುಟಾಣಿ ಬಂದು ನೆರವೇರಿಸಿದೆ. ಸೊ ನನಗೆ ತುಂಬ ಎಮೋಷ್ನಲ್ಲು, ಎಷ್ಟು ಬೇಗ ಬೇಗ ಬೆಳೀತಾ ಇದ್ದಾಳೆ ಮಗಳು ಅಂತ. ಅದ್ರ ಜೊತೆ ತುಂಬ ಖುಷಿ ಇದೆ. ಶಿ ಈಸ್ ಸಚ್ ಎ ಕೈಂಡ್ ಆ್ಯಂಡ್ ಸ್ವೀಟ್ ಗರ್ಲ್. ಸೊ ಪ್ರೆಗ್ನೆಂಟಲ್ಲಿ ಇದ್ದಾಗ ಅವಳಿಗೆ ಫಸ್ಟ್ ಇಯರ್ ಬರ್ಡೇಗೆ ಯಾವ ಡ್ರೆಸ್ ಹಾಕಬೇಕು, ಯಾವ ಕಲರ್ ಹಾಕಬೇಕು ಅಂತಾನೆ ಆಲ್ರೆಡಿ ನಾನು ಕನ್ಸ್ಕೊಂಡ್ಬಿಟ್ಟಿದ್ದೆ. ನನಗೆ ಅವಳೇ ಒಂದು ಸಂಭ್ರಮ ನನಗೆ. ಸೊ ಅವಳ ಬರ್ಡೇನ ಸಂಭ್ರಮಿಸೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಐ ಡೋಂಟ್ ನೋ ಏನಕ್ಕೆ ಹೆಣ್ಮಗು ಅಂತ ಜನ ಹೇಳ್ತಾರೆ. ಹೆಣ್ಮಗು ಇಸ್ ಎ ಬ್ಲೆಸ್ಸಿಂಗ್. ಸೊ ಅವ್ರ ನಗು, ಅವ್ರ ಮನೆಯಲ್ಲಿ ಮಾತಾಡ್ತಾ ಇದ್ರೆ, ಓಡಾಡ್ತಾ ಇದ್ರೆ ಆ ಖುಷಿನ ಹೆಣ್ಮಕ್ಳಿರೋರಿಗೆ ಮಾತ್ರ ಗೊತ್ತು ಅನ್ಸುತ್ತೆ.
ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ನನಗೆ ಇನ್ನೊಂದು ಮಗು ಹುಟ್ಟಿದ್ರು ಅದು ಹೆಣ್ಮಗು ಆಗಲಿ ಅಂತಲೇ ಹೇಳ್ತೀನಿ. ನನಗೆ ಅಷ್ಟು ಖುಷಿ ಇದೆ. ಅವರು ಏಂಜಲ್ ಥರ ಮಕ್ಕಳು ಮನೆಯಲ್ಲಿ ಅನಿಸುತ್ತೆ. ಸೊ ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್, ಐ ಲವ್ ಯು ಸೋ ಮಚ್. ಮಾಡಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅರಿಯಾದ್ನಾ, ಹ್ಯಾಪಿ ಬರ್ಡೇ ಟು ಯು. ಚಾಕ್ಲೇಟ್ ಇಲ್ಲ ಹ್ಯಾಪಿ ಬರ್ಡೇ. ಫ್ರೆಂಡ್ಸಿಗೆ ಕೊಡು. ಚೆರಿ ತಿನ್ನಲ್ಲ, ಚೆರಿಗೆ ಇಷ್ಟ ಇಲ್ಲ. ಚಾಕ್ಲೇಟ್ ಅಂದ್ರೆ ತಿನ್ನೋದಂತ ಅವಳು. ಇದರಿಂದಾನೆ ಕೊಡು, ಹಿಂಗೆ ತಿನ್ಸು. ಪಪ್ಪ ತಿನ್ಸಲ್ಲ ನೀನು. ಇದಾಗಿತ್ತು ಅರಿಯಾದ್ನದ್ ಬರ್ಡೇ ವ್ಲಾಗು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.